Hello, my YouTube family. Welcome back to Manuja Gowda YouTube ಚಾನಲ್. ನನ್ನ ಬ್ಲಾಗಲ್ಲಿ ಇವತ್ತು ಯಾರು ಬಂದಿದ್ದಾರೆ ನೋಡಿ. ಇವ್ರ ಹೆಸರು ಮಂಗಳಮ್ಮ ಅಂತ. ಒಳ್ಳೆ ರೌಡಿ ಇದ್ದಂಗಿದ್ದಾರೆ ಅಲ್ಲ. ನಮ್ಮಮ್ಮ ಇವರು ಒನ್ ಟೈಮಲ್ಲಿ ರೌಡಿನೇ ನಮ್ಮಮ್ಮ. ಈಗ ವಯಸ್ಸಾದ್ಮೇಲೆ ಸ್ವಲ್ಪ ತಣ್ಣಗಾಗಿದ್ದಾರೆ. ನಮ್ಮ ಅಕ್ಕನ್ನು ಚೆಚ್ಚಿ ಕೆಳವಾಗ್ತಾಯಿದ್ರು. ಬನ್ನಿ ಇವತ್ತು ಲಾಗ್ ಡೀಟೇಲ್ಸ್ ಹೇಳ್ತೀನಿ. ಇವತ್ತು ಹೋಗ್ತಾ ಇರೋದು ನಮ್ಮ ಹೊಲದ ಕಡೆ. ತುಂಬ ದಿನ ಆಗಿಬಿಟ್ಟಿದೆ ನಾನು ಹೊಲದ ಕಡೆ ಹೋಗಿ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಂತ ಅಮ್ಮನ ಜೊತೆ ಹೊಲದ ಕಡೆ ಪಯಣ ಇವತ್ತು. ನನ್ನ ಮಗ ಹುಟ್ಟೋದಕ್ಕೆ ಮುಂಚೆ ವಾರಕ್ಕೊಂದ್ಸಲಿ ಆದರೂ ಹೊಲದ ಕಡೆ ಹೋಗಿ ಬರ್ತಾಯಿದ್ದೆ ನಾನು. ಬಟ್ ಈಗ ಅಷ್ಟೊಂದೆಲ್ಲ ಟೈಮೇ ಸಿಕ್ಕಿಲ್ಲ ನನಗೆ. ಹೋಗೋ ದಾರಿಲಿ ಅಜ್ಜಿದಿರು ಆಂಟಿದಿರು ಎಲ್ಲ ಸಿಗ್ತಾಯಿದ್ರು. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಹೊರಟ್ವಿ ನಾನು ನಮ್ಮಮ್ಮ. ಎಲ್ಲರಿಗೂ ಒಂದು ತಲೆಯಲ್ಲಿ ಕ್ವೆಶನ್ ಬರ್ಬೋದು, ಏನು ಬೆಂಗಳೂರು ಹುಡುಗಿ ಅಂತಾಳೆ, ನೋಡಿದ್ರೆ ಹೊಲ ಗಿಲ್ಲ ಅಂತೆಲ್ಲ ಮಾತಾಡ್ತಾಳೆ ಅಂತ. ಹೌದು, ನಮ್ಮದು ಇನ್ನೂ ಹೊಲ ಇದೆ. ಅದು ಒಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಹೊಲ. ಸುತ್ತಮುತ್ತ ಫುಲ್ಲು ಮನೆಗಳೆಲ್ಲ ಎದ್ಬಿಟ್ಟಿದ್ದಾವೆ. ಮಧ್ಯದಲ್ಲಿ ಮಾತ್ರ ನಮ್ಮದು ಹೊಲ ಇದೆ. ಇದೆಲ್ಲ ಆ್ಯಕ್ಚುಲಿ ಒಂದು 10 ಇಯರ್ಸ್ 15 ಇಯರ್ಸ್ ಬಿಫೋರ್ ಹೋದರೆ ಒಂದೇ ಒಂದು ಮನೆಯೂ ನೀವು ನೋಡೋದಕ್ಕಾಗ್ತಾ ಇರಲಿಲ್ಲ. ಬರೀ ಹೊಲ, ತೋಟ, ರಾಗಿ ಹೊಲ ಇದೇ ಥರನೇ ನಾವು ಒಂದು 15 ಇಯರ್ಸ್ ಬಿಫೋರ್ ಈ ಜಾಗನ ನೋಡ್ಬೋದಿತ್ತು. ಆದರೆ ಇವಾಗ ಮಧ್ಯದಲ್ಲಿರೋ ನಮ್ಮದು ಹೊಲ ಬಿಟ್ಟರೆ ಸುತ್ತಲೂ ಬರೀ ಮನೆಗಳೇ ನೋಡ್ಬೋದು ನೀವು. ನಾವು ನಮ್ಮ ಹೊಲದಲ್ಲಿ ತರಕಾರಿ ಏನೂ ಸದ್ಯಕ್ಕೆ ಬೆಳೆದಿಲ್ಲ. ಯಾಕೆ ಅಂದರೆ ಅಪ್ಪ ಅಮ್ಮಂಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಮನೆಗೆ ಏನಾದರೂ ಬೇಕಾದರೆ ಮಾತ್ರನೇ ಬೆಳ್ಕೊತೀವಿ. ಈಗ ಇದಕ್ಕೆ ಜೋಳ ಮಾತ್ರ ಎರ್ಚಿದ್ದೀವಿ. ಒಂದು ಬ್ಯಾಚ್ ಆದಂಗೆ ಇನ್ನೊಂದು ಬ್ಯಾಚ್ ಬರೋ ಥರ ಹಸುಗಳ್ಗೆ ಆಗೋ ಥರ ಜೋಳ ಎರ್ಚ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ರಾಗಿ ಹುಲ್ಲನ್ನು ನೋಡ್ಬೋದು. ರಾಗಿ ಹುಲ್ಲು ನಾವೇ ಬೆಳೆದಿರೋ ಅಂಥ ರಾಗಿಲಿ ಆಗಿರೋವಂಥ ರಾಗಿ ಹುಲ್ಲು. ಬೇಸಿಗೆ ಕಾಲದಲ್ಲಿ ಜೋಳ ಅಷ್ಟು ಬೇಗ ಬರೋದಿಲ್ಲ ಮತ್ತು ತುಂಬ ಶಾರ್ಟೇಜ್ ಆಗುತ್ತೆ ಜೋಳದ್ದು ಅಂದ್ಬಿಟ್ಟು ರಾಗಿ ಹುಲ್ಲನ್ನು ಕೂಡ ಮಧ್ಯ ಹಾಕ್ತಾ ಇರ್ತೀವಿ ಹಸುಗಳಿಗೆ. ಇನ್ನೊಂದು ಕಡೆ ಫಾರಮ್ ಹುಲ್ಲು ಇರುತ್ತಲ್ಲ, ಅದನ್ನು ಬ್ಯಾಚ್ ವೈಸಲ್ಲಿ ಕಟ್ ಮಾಡ್ಕೋತಾ ಇರ್ತೀವಿ. ಒಂದು ಕಡೆ ಆದಂಗೆ ಇನ್ನೊಂದು ಕಡೆ ಬರೋ ಥರ. ಅದೇನು ಯಾವಾಗಲೂ ಹಾಕಬೇಕು ಅನ್ನೋದಿಲ್ಲ. ಕುಯ್ತಾ ಇದ್ದಂಗೆ ಅದಷ್ಟೇ ಬೆಳೀತಾ ಇರುತ್ತೆ. ಇತ್ತೀಚಿಗೆ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ವಲ್ಪ ಬಿಸಿಲಿಗೆ ಹೋದ್ರೂ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ದಿನ ಆಯ್ತಲ್ಲ ಅಭ್ಯಾಸ ತಪ್ಪಿ. ಮೊದಲೆಲ್ಲ ಅಂದರೆ ರೆಗ್ಯುಲರಾಗಿ ಬರ್ತಾಯಿದ್ದೆ. ಮದುವೆಗೆ ಮುಂಚೆ ಅಂದರೆ ಹೊಲದಲ್ಲೇ ಜಾಸ್ತಿ ಇರ್ತಾಯಿದ್ದೆ. ಮದುವೆ ಆದಮೇಲೆ ಅದೆಲ್ಲ ತುಂಬ ಕಮ್ಮಿ ಆಗೋಯಿತು. ಕೆಲಸಗಳು, ಆಫೀಸ್ ಕೆಲಸ, ಅದಾದಮೇಲೆ ಮಗು ಆದಮೇಲಂತೂ ಇನ್ನೂ ಬ್ಯುಸಿ ಆಗಿಬಿಟ್ಟೆ. ಮೊದಲೆಲ್ಲ ಸ್ಕೂಲು ಕಾಲೇಜಲ್ಲಿದ್ದಾಗ ರಜಾ ಇತ್ತು ಅಂದರೆ ಹೊಲದಲ್ಲಿ ಏನಾದರೂ ಕೆಲಸ ಇರುತ್ತೋ ಅಂತ ಬರ್ತಾಯಿದ್ವಿ. ಇಲ್ಲೇ ಕುತ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಹರಟೆ ಹೊಡ್ಕೊಂಡು ನಮ್ಮ ಜೊತೆಗೆ ನಮ್ಮ ಕಝಿನ್ಸು ಎಲ್ಲ ಇರ್ತಾಯಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಆ ಡೇಸು. ಈಗೆಲ್ಲ ಅವ್ರವ್ರದ್ದೇ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ತೊಗರಿ ಕಾಳು ಹಾಕಿದ್ದಾರೆ ನಮ್ಮಪ್ಪ. 1-2 ಸಾಲು ಮನೆಗೆ ಆಗೋಷ್ಟಷ್ಟೇ ಹಾಕ್ಕೊಂಡಿದ್ದಾರೆ. ಅದ್ರ ಮಧ್ಯ ಬಂದ್ಬಿಟ್ಟು ಏನದು ಅಳಸಂಡೆ ಕಾಳನ್ನ ಮಧ್ಯ ಇರೋ ಜಾಗದಲ್ಲಿ ಉದುರಿಸಿದ್ದಾರೆ. ಅದನ್ನೇನು ಸಾಲಿಗೆ ಹಾಕಿಲ್ಲ ಅವರು, ನೋಡ್ಬೋದು. ಮಧ್ಯ ಅಲ್ಲಲ್ಲೇ ಕಾಳುಗಳನ್ನ ಉದುರಿಸಿದ್ದಾರೆ. ಇವಾಗ ಗಿಡಗಳು ಬಂದಿದೆ. ನಮ್ಮಮ್ಮ ಇಲ್ಲಿ ಬೆರಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಈ ಥರ ತಕ್ಕಲು ಬಿದ್ದಿರೋ ಜಾಗದಲ್ಲಿ ಇವಾಗ ಮಳೆ ಬೇರೆ ಹುಯ್ದಿದೆಯಲ್ಲ, ಸೊ ಬೆರಕೆ ಸೊಪ್ಪು, ಅಣ್ಣೆ ಸೊಪ್ಪು, ಅನ್ಗನೆ ಸೊಪ್ಪು ಏನೇನೋ ಇರುತ್ತೆ, ಅದನ್ನೆಲ್ಲ ಕಿತ್ಕೊತಾ ಇದ್ದಾರೆ. ಈಗ ನೋಡ್ಬೋದು ನೀವು, ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಬರ್ತಾ ಇದ್ದಾರೆ. ನಮ್ಮ ಆಂಟಿ ಅಂದರೆ ನಮ್ಮಮ್ಮನ ತಂಗಿ, ಅಂದರೆ ನಮ್ಮ ಚಿಕ್ಕಮ್ಮ. ಅವರು ಕೂಡ ಇಲ್ಲೇ ಇದ್ದಾರೆ. ನನ್ನ ತಮ್ಮಂಗೇನೋ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅವನು ಕೆಲಸಕ್ಕೆ ರಜೆ ಹಾಕಿದ್ದ. ಹಾಗಾಗಿ ಅವರು ಕೂಡ ಬಂದರು ಇವತ್ತು. ಅವರೂ ಸಾಂಬಾರಿಗೆ ಬೇಕಾಗಿದ್ದಂಥ ಸೊಪ್ಪು ಎಲ್ಲ ಹುಡ್ಕೋತಾ ಇದ್ರು. ಅದಾದಮೇಲೆ ಇವನು ಮತ್ತು ನಾನು ರೋಟಿ ತೊಗೊಂಡು ಹೊರಟ್ವಿ ನುಗ್ಗೆ ಸೊಪ್ಪು ಕಿತ್ಕೊಂಬರೋಣ ಅಂತ. ಆ ನುಗ್ಗೆ ಸೊಪ್ಪು ಆ್ಯಕ್ಚುಲಿ ಎಲ್ಲ ಬಲ್ತಿತ್ತು, ಆದ್ರೂ ಹೂವು ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಕಿತ್ಕೊತಾ ಇದ್ದ ಅವನು. ಅದಾದಮೇಲೆ ಪಕ್ಕದಲ್ಲೇ ಒಂದು ಈಚಲು ಗಿಡ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ, ನೋಡ್ಬೋದು. ಈಚಲು ಗಿಡ ಒಂದು ಟೈಮಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಎಷ್ಟು ತಿಂತಾಯಿದ್ವಿ ಅಂದರೆ ಹೇಳೋದಕ್ಕೆ ಆಗಲ್ಲ. ಅಷ್ಟು ಸೀಸನ್ ಬಂದಾಗ ಫುಲ್ಲು ಹಣ್ಣಾಗ್ಬಿಡ್ತಾಯಿತ್ತು ಅದು. ಆವಾಗ ಈಚಲು ಹಣ್ಣು ಅಂದರೆ ನಮಗೇನೋ ಒಂದು ಅಮೃತ ಅನ್ನೋ ಲೆಕ್ಕದಲ್ಲಿ ಇರ್ತಿತ್ತು. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕೂಗ್ತಾರೆ ಇದನ್ನು. ಈಚಲು ಹಣ್ಣು ಅಂತ ನಾವು ಕರಿತೀವಿ.
ಅದಾದಮೇಲೆ ಇನ್ನೂ ಒಂದು ಗಿಡ ಇರ್ತಾಯಿತ್ತು, ಏನು ಎಲ್ಚೆ ಗಿಡ ಅಂತ. ಅದು ಅಷ್ಟೇ ಹುಳುಳಿಯಾಗಿರ್ತಾಯಿತ್ತು. ಅದು ತುಂಬ ತಿಂತಾಯಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಪಕ್ಕದಲ್ಲೇ ನಮಗೆ ಗೊತ್ತಿರೋರ್ದು ಒಂದು ಹೊಲ ಇತ್ತು. ಸೊ ನಾನು ನನ್ನ ತಮ್ಮ ಸುಮ್ಮನೆ ಇದ್ವಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ, ಏನೇನಿದೆ ನೋಡ್ಕೊಬರೋಣ ಅಂತ. ಅವ್ರ ಮನೇಲೂ ಹಸು ಇದ್ದಾವೆ. ಸೊ ಅವ್ರೂ ಹಸುಗೆ ಬೇಕಾಗಿರೋವಂಥ ಹುಲ್ಲೆಲ್ಲ ಬೆಳ್ಕೊಂಡಿದ್ರು. ಅದಾದಮೇಲೆ ಇವ್ರು ಯಾವಾಗಲೂ ಹೆಂಗೆ ಅಂದರೆ ತರಕಾರಿಗಳು ಜಾಸ್ತಿ ಬೆಳೀತಾರೆ. ಇವರು ಬೆಳೆದು ಈ ಮಾರ್ಕೆಟ್ಗೆ ಹಾಕೋದು ಈ ಥರ ಎಲ್ಲ ಮಾಡ್ತಾರೆ. ಈ ಸಲ ಇವರು ಟೊಮೆಟೊ ಮಾತ್ರ ಹಾಕಿದರು. ಅದು ಆಲ್ಮೋಸ್ಟ್ ಮುಗಿಯೋ ಟೈಮ್ ಬಂದಿತ್ತು. ಮತ್ತು ಸ್ವಲ್ಪ ಜಾಗ ಖಾಲಿ ಬಿಟ್ಬಿಟ್ಟಿದ್ರು. ಅದು ಬಂದ್ಬಿಟ್ಟು ಫುಲ್ಲು ಗೋಣಿ ತೊಟ್ಟು ಸೊಪ್ಪು ಅಂತ ಕರಿತೀವಿ ನಾವು, ಅದು ಬೆಳ್ಕೊಬಿಟ್ಟಿತ್ತು. ಅದರಲ್ಲಿ ನಮ್ಮ ಕಡೆ ಸೊಪ್ಪು ಸಾರು ಮಾಡ್ತೀವಿ. ಯಾರಿಗಾನ ಇಲ್ಲಿ ಅಕ್ಕಪಕ್ಕದಲ್ಲಿರೋ ಏನೋ ಹೆಂಗಸ್ರುಗಳಿಗೆ ಗೊತ್ತಾದರೆ ಅವರಂತೂ ಈ ತೋಟಕ್ಕೆ ಮುಗಿ ಬಿದ್ದುಬಿಡ್ತಾರೆ. ಇವ್ರು ಬೆಳೆದಿದ್ದಂಥ ಟೊಮೊಟೊ ಆಲ್ಮೋಸ್ಟ್ ಹೆಂಡ್ ಸ್ಟೇಜಿಗೆ ಬಂದಿತ್ತು. ತುಂಬ ದಿನದಿಂದ ಒಳ್ಳೆ ಕಾಯಿ ಬಿಡ್ತಂತೆ ಇದು. ಅಂದರೆ ಇವ್ರಿಗೆ ಒಳ್ಳೆ ಪ್ರಾಫಿಟ್ಟು ಆಯಿತು ಈ ಸಲ ಅಂತ ಹೇಳ್ತಾಯಿದ್ರು ಅಮ್ಮ. ಅವ್ರು ಯಾರೂ ಇರಲಿಲ್ಲ. ಇದ್ದಿದ್ರೆ ಕೇಳಿಬಿಟ್ಟು ಒಂದು ಸ್ವಲ್ಪ ಟೊಮೆಟೊ ಹಣ್ಣ ಕಿತ್ಕೊಂಡು ಬರ್ತಾಯಿದ್ವಿ. ಸುಮ್ಮನೆ ಯಾರೂ ಇಲ್ದಾಗ ಕೀಳಬಾರ್ದು ಅಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಸುಮ್ಮನೆ ವೀಡಿಯೋಗಳು ಮಾಡಿಕೊಂಡು ಓಡಾಡಿಕೊಂಡು ನಮ್ಮ ತೋಟದ ಕಡೆಗೆ ಬಂದ್ವಿ, ಅಂದರೆ ನಮ್ಮ ಹೊಲದ ಕಡೆಗೆ ಬಂದ್ವಿ. ಇತ್ತ ಕಡೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ ನೆರಳಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಗೀಟೆ ಎಲ್ಲ ಹೊಡ್ಕೊಂಡು ತಗೊಂಡಿದ್ದಂಥ ಸೊಪ್ಪು ಗಿಪ್ಪು ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಸೋಸ್ಕೊಂಡು ಅಲ್ಲೇ ನೋಡಿದ್ದೀರಲ್ಲ, ಅಕ್ಕ ತಂಗಿದೀರು ಕೂತ್ಕೊಂಡ್ರು ಅಂದರೆ ಮುಗಿಯೋದೇ ಇಲ್ಲ, ಅಷ್ಟು ಮಾತಿರುತ್ತೆ. ಸೊ ಆದರೂ ಟೈಮ್ ಆಗಿಬಿಟ್ಟಿತ್ತು. ನನಗೆ ಲಾಗಿನ್ ಟೈಮ್ ಆಯಿತು ಅಂತ ನಮ್ಮಮ್ಮಂಗೆ ಹೇಳಿ, ನಮ್ಮಮ್ಮ ಇಲ್ಲೇ ಇರ್ತೀನಿ ನೀನು ಹೋಗು ಅಂದರು. ಇನ್ನೂ ಟೈಮ್ ಆಗಿಲ್ಲ ಬಾರಮ್ಮ ಹಾಲು ಕರಿಯೋದಕ್ಕೆ, ಅಷ್ಟರಲ್ಲಿ ಮತ್ತೆ ಹೋಗಿ ಮನೇಲಿ ಸ್ವಲ್ಪ ರೆಸ್ಟ್ ಆದರೂ ಮಾಡಿ ಬರ್ಬೋದು ನೀನು ಅಂದ್ಬಿಟ್ಟು ನಮ್ಮ ಅಮ್ಮನ್ನು ಕರ್ಕೊಂಡು ನಾನು ಮನೆ ಕಡೆಗೆ ಹೊರಟೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.